ಜೀವನನೇ ಬೇಕಾಗಿಲ್ಲ, ನೀನೇ ಕಾಪಾಡಬೇಕು. ಅಪ್ಪ, ನಿಮ್ಮ ಮನಸ್ಸಲ್ಲಾಗ ಏನು ಯೋಚನೆ ಮಾಡಬೇಡಿ. ಎಲ್ಲ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಂಡಿರೋದು. ಎಲ್ಲ ಒಳ್ಳೇದಾಗುತ್ತೆ. ಬನ್ನಿ. ಆಯ್ತಪ್ಪ, ಹಾಗೆ ಆಗಲಿ. ಸರಿ ಅಮ್ಮ, ಬನ್ನಿ. ಡಾಕ್ಟರ್, ಇವ್ರು ಯಾರು ಅಂತ ನಿಮ್ಗೆ ಗೊತ್ತಿದ್ಯಾ? ಹಾ, ವಾಟ್ ಇಸ್ ದಿಸ್ ವಿಕ್ರಾಂತ್? ಇವನ್ ಬಗ್ಗೆ ನೀವೇ ಕೇಳ್ತಾ ಇದ್ದೀರಾ? ಇವನ್ಗೂ ನಿಮ್ಗೂ ಏನು ಸಂಬಂಧ? ಡಾಕ್ಟರ್, ಹಾಗಿದ್ರೆ ಇವ್ನು ಯಾರು ಅಂತ ನಿಮ್ಗೆ ಗೊತ್ತಿದ್ಯಾ? ಏನು ವಿಕ್ರಾಂತ್ ಈ ಥರ ಕೇಳ್ತಾ ಇದ್ದೀರಾ? ಅವ್ನು ಯಾರು ಗೊತ್ತಿಲ್ಲ ಹೇಳಿ. ಬೇಕಿದ್ರೆ ಅವ್ನು ಬಂಡವಾಳನೇ ಬಿಚ್ಚಿರ್ತೀನಿ. ಅವನಂತ ಲೋಫರ್ ಈ ಪ್ರಪಂಚದಲ್ಲೇ ಯಾರೂ ಇಲ್ಲ. ಅಂದ್ರೆ ಅವನು ನಾನು ಒಂದೇ ಕಾಲೇಜಲ್ಲೇ ಓದಿದ್ದು. ಅವನೆಂತ ನಟೋರಿಯಸ್ ಗೊತ್ತಾ? ಅವನು ಕಾಲೇಜಲ್ಲಿ ಏನೇನು ಮಾಡ್ತಾ ಇದ್ದ ಅಂತ ಹೇಳ್ತಾ ಹೋದ್ರೆ ಇಡೀ ಒಂದು ದಿನ ಸಾಕಾಗಲ್ಲ. ನನ್ನ ಹತ್ರ ದುಡ್ಡಿದೆ, ಬ್ಯಾಕ್ಗ್ರೌಂಡಲ್ಲಿ ಅಣ್ಣ ಇದ್ದಾನೆ ಅಂತ ದುರಾಂಕಾರದಲ್ಲೇ ಮೆರಿತಾ ಇದ್ದ. ಡಾಕ್ಟರ್, ನೀವೇನು ಹೇಳ್ತಿದ್ದೀರಾ? ಅವನಿಗೆ ಅಣ್ಣ ಬೇರೆ ಇದ್ದಾನ? ಹ್ಞೂ ವಿಕ್ರಾಂತ್, ಅವನಿಗೊಬ್ಬ ಅಣ್ಣ ಇದ್ದಾನೆ. ಅವನು ಇವನ್ಗಿಂತ ಡೇಂಜರಸ್. ಅವ್ನು ಮಾಡದೇ ಇರೋ ಕೆಲಸ ಇಲ್ಲ, ನೋಡದೇ ಇರೋ ವ್ಯಕ್ತಿಗಳಿಲ್ಲ. ಅವನ ಇನ್ಫ್ಲೂಯೆನ್ಸ್ ಮೇಲೇನೆ ಇವನ್ಗೆ MBBS ಅಲ್ಲಿ ಸೀಟ್ ಸಿಕ್ಕಿದ್ದು. ಇಲ್ಲ ಅಂದಿದ್ರೆ ಇವನ್ಗೆ ಯಾರು ಸೀಟ್ ಕೊಡೋರು? ಕಾಲೇಜಿಗೆ ಓದೋದಕ್ಕೆ ಅಂತ ಬಂದು ಎಲ್ಲರನ್ನು ಎದುರಿಸ್ಕೊಂಡು ಹುಡುಗಿರನ್ನ ಚುಡಾಯಿಸ್ಕೊಂಡು ಓಡಾಡ್ಕೊಂಡಿದ್ದ. ಕೆಲವು ಸಲ ಅರೆಸ್ಟ್ ಕೂಡ ಆಗಿದ್ದಾನೆ. ಆದರೂ ಬುದ್ಧಿ ಕಲೀಲಿಲ್ಲ. ಫೈನಲ್ ಇಯರ್ ಅಲ್ಲಿ ಮಾರ್ಕ್ಸ್ ಕಮ್ಮಿ ಕೊಟ್ಟರು ಅನ್ನೋ ಒಂದೇ ಕಾರಣಕ್ಕೆ ಪ್ರೊಫೆಸರ್ ಮೇಲೆ ಗಲಾಟೆಗೆ ಹೋಗಿದ್ದ. ಅವ್ರ ಅಣ್ಣನ ಮೇಲೆ ಇರೋ ಬೈಕ್ಗೆ ಹಾಗೆ ಬಿಟ್ಟು ಕಳಿಸಿದ್ರು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಯಾವುದೋ ಜೈಲಲ್ಲಿ ಕಂಬಿ ಎಣಿಸ್ತಾ ಕೂತಿರ್ತಿದ್ದ. ಹಾಗಾದ್ರೆ ಅವನು MBBS ಕಂಪ್ಲೀಟೇ ಮಾಡಿಲ್ವಾ ಡಾಕ್ಟರ್? ಕೋರ್ಸ್ ಏನೋ ಕಂಪ್ಲೀಟ್ ಆಗಿದೆ, ಆದರೆ ಅವನು ಯಾವುದನ್ನು ಪ್ರಾಕ್ಟೀಸ್ ಸರಿಯಾಗಿ ಮಾಡಿಲ್ಲ. ಡಾಕ್ಟ್ರಿಗೆ ಇರಬೇಕಾದ ಬೇಸಿಕ್ ಗುಣಗಳೇ ಅವನಿಗಿಲ್ಲ. ಇಂಥವರೆಲ್ಲ ಡಾಕ್ಟರ್ ಆಗೋಕೆ ಅಯೋಗ್ಯರು. ಅಂಥದ್ರಲ್ಲೂ ಕೂಡ ಡಾಕ್ಟರ್ ಆಗಿ ಸ್ವಲ್ಪ ದಿನ ವರ್ಕ್ ಮಾಡಿದ್ದಾನೆ. ನಾನು ನೋಡ್ದಂಗೆ ಇವನು ಲೈಸೆನ್ಸ್ ಕಟ್ಟಾಗಿತ್ತು. ಇನ್ಮೇಲೆ ಇವನು ಡಾಕ್ಟರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಮೂಲ್ಯ, ನೀನು ನಮ್ಮ ಮನೇಲಿ ಬೆಳಗೋ ದೀಪ ಈ ಮನೆಗೆ ಯಾವತ್ತೂ ಬೆಳಕನ್ನ ಕೊಡ್ತಾನೆ ಇರುತ್ತೆ. ಅದು ಹಾರೋಗ್ದೇ ಇರೋ ಹಾಗೆ ನಾನು ನೋಡ್ಕೊ. ಏನಿವತ್ತು ಹಬ್ಬದ ದಿನ ರಾಯರು ಈ ಲೆವೆಲ್ಗೆ ಹೊಗಳುತ್ತಿದ್ದಾರೆ? ಹೊಗಳ್ತಿರೋದಲ್ಲ, ನಿಜಾನೇ ಹೇಳ್ತಿರೋದು. ಓ ಹೌದಾ? ಹೌದು. ಮತ್ತೆ ಏನಿವತ್ತು ನನ್ನ ಮೈಂಡ್ ವಾಸರ್ ಹೇಳ್ಕೊಳ್ತಿರೋದು ಇವನ್ ಬಾಯ್ ಬಿಟ್ಟು ಹೇಳ್ತಿದ್ದಾನಲ್ಲ. ನೀನೇನೇ ಮಾತಾಡಿದ್ರು ನನಗೆ ಅರ್ಥ ಆಗುತ್ತೆ. ಇವಾಗ ನಾನೇನೋ ಹೇಳ್ಕೊತೀನಿ, ಅದೇನು ಅಂತ ಹೇಳು ನೋಡೋಣ. ಹೇಳು. ವೇದಾಂತ್, ಹೇಳು. ಏನ್ ಗೊತ್ತಾ, ಏನು? ನನ್ಗೆ ಇವತ್ತು ಒಂದು ಆಸೆ ಆಗ್ತಿದೆ ವೇದಾಂತ್. ಏನು ಹೇಳು? ನನಗೆ ಇವತ್ತು ಗಣಪತಿ ಪೂಜೆ ಆದ್ಮೇಲೆ ಎಲ್ಲರ ಮುಂದೆ ನೀನೇ ನನಗೆ ಕಡುಬು ತಿನ್ನಿಸ್ಬೇಕು. ತಾನೆ
ತಿನ್ನಿಸ್ತೀನಿ. ಸೂಪರ್ ಆಗಿ ಕಾಣಿಸ್ತಿದ್ಯಾ. ದೀಪ ಹಚ್ಚಲ್ವಾ? ಬಜಾರಿ, ನನಗೂ ಸ್ವಲ್ಪ ಹೂವು ಕೊಡು, ಇಲ್ಲಿ ಇಡ್ತೀನಿ. ನೂರು ನೂರು ಕೋಟಿ ಜನುಮಗಳಿಗೂ ಗೆಳತಿ ಎಂದು ನೀನೆ ನನ್ನ ಒಲುಮೆ ಸಿರೆ ಒಡತಿ. ಗಾಳಿ ಗಂಧದಲ್ಲಿ ಸೇರಿದಂತೆ ಸೇರಿ ಕಾಯುವೆ ನೆರಳಂತೆ ಅನವರತ ಸುಖ